ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹಿನ್ನೆಲೆ ಪ್ರಿಯಾಂಕ್ ಬೆನ್ನಿಗೆ ನಿಲ್ಲುವಂತೆ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆದರಿಕೆ ಕರೆಗಳ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚಿಸಿ ಕಡಿವಾಣ ಹಾಕಿ, ಜೊತೆಗೆ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ಸರ್ಕಾರ ನಿಲ್ಲಬೇಕು, ಪಕ್ಷ ನಿಲ್ಲಬೇಕು, ಪೊಲೀಸರು ನಿಲ್ಲಬೇಕು. RSS ಪರವಾಗಿ ಯಾರೇ ಮಾತನಾಡಿದ್ರು ತಿರುಗೇಟು ಕೊಡಿ ಅಂತ ಹೇಳಿ ಕಿವಿ ಮಾತು ಹೇಳಿದ್ದಾರೆ. DCM DK ಶಿವಕುಮಾರ್ ಜೊತೆ ಚರ್ಚೆಯ ನಂತರದಲ್ಲಿ, ಯಾಕಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ನಂತರದಲ್ಲಿ ರಾಜ್ಯದಲ್ಲಿ ಬಹಳದೊಡ್ಡ ಸಂಚಲನ ಸೃಷ್ಟಿಯಾಗಿದ್ದು ಮಾತ್ರವಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅನೇಕ ಬೆದರಿಕೆ ಕರೆಗಳು ಕೂಡ ಹೋಗಿದ್ದಾವೆ. ಹಿಂದೆ ನೋಡಿದ್ದೇವೆ ನಾವು. ಹೀಗೆ ಒಬ್ಬ ಸಚಿವರಿಗೇನೆ ಫೋನ್ ಮಾಡಿ ಧಮಕಿ ಹಾಕುವಂಥ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಕೆಲವು ಬಾರಿ ಅದನ್ನು ಕಡೆಗಣಿಸೋದು ಕೂಡ ತಪ್ಪಾಗತ್ತೆ, ಕೆಲವು ಬಾರಿ ಅದನ್ನು ಕಡೆಗಣಿಸೋಕ್ಕೂ ಕೂಡ ತಪ್ಪಾಗತ್ತೆ. ಹೀಗಾಗಿ ಇಂಥ ಕರೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ವರಿಷ್ಠ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರೀತಿಯ ದೂರುಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಲುಷಿತ ಮನಸ್ಸುಗಳನ್ನು ಸೃಷ್ಟಿ ಮಾಡಿದಂಥವ್ರು ಬೇರೆ. ಈ ಕಲುಷಿತ ಮನಸ್ಸುಗಳು ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾರೆ. ನಾನು ಕ್ರಮ ತೆಗೆದುಕೊಂಡ್ರೆ ಒಬ್ಬ ಯಾರೋ ಅಮಾಯಕ ಬಲಿಯಾಗುವ ಸಾಧ್ಯತೆಗಳಿರುತ್ತೆ. ನಾನು ದೂರು ಕೊಟ್ಟರೆ ಈ ಅಮಾಯಕನನ್ನು ಜೀವನ ಹಾಳಾಗುತ್ತೆ. ಆದರೆ ಇಂಥ ಅಮಾಯಕನ ಮನಸ್ಸನ್ನು ಕೆಡಿಸಿದಂಥ, ಮನಸ್ಸನ್ನು ಕಲುಷಿತಗೊಳಿಸಿದಂಥವರಿಗೆ ಶಿಕ್ಷೆ ಆಗಬೇಕಾಗತ್ತೆ. ಸೊ ಹೀಗಾಗಿ ಅಂಥವರ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ಹೊಂದಬೇಕಾಗತ್ತೆ. ಸೊ ಹೀಗಾಗಿ ಮೂಲ ಬೇರನ್ನು ಕಿತ್ತೆಸಿಬೇಕೇ ಹೊರತಾಗಿ ಯಾವುದೇ ಗಿಡದ ಎಲೆಯನ್ನಲ್ಲ, ಯಾವುದೇ ಗಿಡದ ಸಣ್ಣ ಪುಟ್ಟ ರೆಂಬೆ ಕೊಂಬೆಗಳನ್ನಲ್ಲ. ಸೊ ಹೀಗಾಗಿ ಬೇರು ಸಮೇತ ಕಿತ್ತಾಕಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಹೇಳಿದರು. ಆದರೆ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕಾದ ಸಂದರ್ಭ ಇದು ಅಂತ ಹೇಳಿ ಕಿವಿ ಮಾತನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಬಹುದೊಡ್ಡ ಮಟ್ಟದ ಸಂಘರ್ಷ ಜೊತೆಗೆ ಒಂದು ರೀತಿಯ ಸಂಚಲನ ಸೃಷ್ಟಿಸಿದ್ದಂಥದ್ದು ಪ್ರಕರಣ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನೆಲ್ಲ ಕೂಡ ಇಲ್ಲಿವರೆಗೂ ಒಗ್ಗಟ್ಟಾಗಿದ್ದಾರೆ ಅಂತ ಅಂದುಕೊಳ್ಬೇಕಾಗುತ್ತೆ. ಯಾರು ಕೂಡ RSS ವಿಚಾರದಲ್ಲಿ ದೂಸರ ಮಾತಾಡಿರುವಂಥದ್ದನ್ನು ಎಲ್ಲೂ ಕೂಡ ನೋಡಿಲ್ಲ. ಹಾಗಾದರೆ ದೂರು ನೀಡಲಿಕ್ಕೆ ಮುಂದಾಗ್ತಾರಾ ಪ್ರಿಯಾಂಕ್ ಖರ್ಗೆ ಅನ್ನುವ ಪ್ರಶ್ನೆ ಇದೀಗ ತೇಲಿ ಬರ್ತಾ ಇದೆ. ಏನಂತೀರಿ? ದಶರಥ, ನಿನ್ನೆ KPCC ಅಧ್ಯಕ್ಷ DCM DK ಶಿವಕುಮಾರ್ ಅವರು ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಯಾಕೆಂದ್ರೆ ಖರ್ಗೆ ಅವರ ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಖರ್ಗೆ ಅವರು ಕೆಲವು ಸೂಚನೆಗಳನ್ನ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಯಾಕೆಂದ್ರೆ ಈಗ ಪ್ರಸ್ತುತ 4-5 ದಿನಗಳಿಂದಲೂ ಕೂಡ ಸಂಘ ಪರಿವಾರದ ವಿಚಾರದಲ್ಲಿ ಖರ್ಗೆ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಒಂದು ಹೇಳಿಕೆಗಳ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆದರಿಕೆ ಕರೆಗಳು ಕೂಡ ಅವ್ರಿಗೆ ಬರ್ತಾ ಇದೆ. ಇದರ ಬಗ್ಗೆ ಅವರೇ ಅಧಿಕೃತವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಇರುವಂತಹ ಕೆಲವು ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಹೇಳಿಕೆಯನ್ನ ಕೊಟ್ರೆ ಕೆಲವರು ಸೈಲೆಂಟ್ ಆಗಿದ್ರು, ಯಾರು ಕೂಡ ಮಾತನಾಡ್ತಾ ಇರಲಿಲ್ಲ. RSS ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಮಾತನಾಡಿದ್ರೆ ಏನಾದ್ರೂ ಆಗ್ಬಹುದಾ ಅನ್ನುವಂತ, ಡ್ಯಾಮೇಜ್ ಆಗಬಹುದಾ ಅನ್ನುವಂತ ಕಾರಣಕ್ಕೆ ಸೈಲೆಂಟ್ ಆಗಿದ್ರು. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ DK ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಮತ್ತೆ ಸರ್ಕಾರ ಎರಡೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನೀವು ನಿಲ್ಲಬೇಕು. ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ, ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಯಾರು ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ ಅವರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ
ತೆಗೆದುಕೊಳ್ಳುವಂತೆ ನೀವು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅದರ ಜೊತೆಗೆ ಸಂಘ ಪರಿವಾರದ ವಿಚಾರದಲ್ಲಿ ನೀವು ಪಕ್ಷ ಮತ್ತೆ ಸರ್ಕಾರ ಎರಡೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಲ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಖರ್ಗೆ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇದು ಮತ್ತಷ್ಟು ತಿಕ್ಕಾಟ ಶುರುವಾಗುವಂತ ಸಾಧ್ಯತೆಗಳಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.